ನಮಸ್ಕಾರ, ಇದು ವಿಶ್ವಂಬರ ಟಿವಿ. ನಾನು ಗುರುಪ್ರಸಾದ್ ಶಾಸ್ತ್ರಿ. ಪ್ರೈಮ್ ಗೆಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀ ಗಜಾನನ್ ಗಣಪತಿ ಹೆಗಡೆ. ಇವರು ಮೂಲತಃ ಹೊನ್ನಾವರ ತಾಲೂಕಿನ ಕಲಬಾಗಿನವರು. ಕಳೆದ 23 ವರ್ಷಗಳಿಂದ ಶಿರಸಿಯಲ್ಲಿ ನೆಲೆಸಿಕೊಂಡು ಉದ್ಯಮದಲ್ಲಿ ತೊಡಗಿಸಿಕೊಂಡಿದ್ದಾರೆ ಮತ್ತು ನಂದಿನಿ ಉತ್ಪನ್ನಗಳ ಅಧಿಕೃತ ವಿತರಕರಾಗಿ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಸರ್, ತಾವು ಮೂಲತಃ ಈಗಾಗಲೇ ಹೇಳಿದಂತೆ ಹೊನ್ನಾವರ ತಾಲೂಕಿನ ಕಲಬಾಗಿನವರು. ಘಟ್ಟ 10 ಮೇಲ್ಗಡೆ ಶಿರಸಿಗೆ ಬಂದು ಕಳೆದ 23 ವರ್ಷಗಳಿಂದ ಶಿರಸಿಯಲ್ಲಿ ಉದ್ಯಮದಲ್ಲಿ ತೊಡಗಿಸಿಕೊಂಡು ಕಳೆದ ಒಂದು 15-18 ವರ್ಷಗಳಿಂದ ನಂದಿನಿ ಉತ್ಪನ್ನಗಳ ವಿತರಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಶಿರಸಿಯಲ್ಲೇ ಮಾಡಬೇಕಂತ ಯಾಕೆ ಅನ್ನಿಸ್ತು, ಮತ್ತೆ ನಂದಿನಿಯನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ನಾನು ಆ್ಯಕ್ಚುಲಿ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಟೇಲ್ರಿಂಗ್ ಉಮ್ಮಚ್ಗಿ ಸೂರ್ಯಪ್ರಕಾಶ್ ಕ್ಲಾಸ್ ಸ್ಟೋರ್ಸ್ ಅಂತ ಉಂಟು, ಅಲ್ಲಿ ಟೇಲ್ರಿಂಗ್ ಕಲ್ತಿದ್ದು. ಕೊನೆ ಕುಮಟಾದಲ್ಲಿ ಜಾಲಿ ಹಾನೆಸ್ಟ್ ಹೇಳಿ ಶ್ರೀರಾಮ್ ಉಪಾಧ್ಯಾಯ ಅವ್ರ ಹತ್ರ 3 ವರ್ಷ ಸರ್ವಿಸ್ ಮಾಡಿದೆ. ಆನಂತರ ಊರಲ್ಲಿ ಅದು ನಮ್ಮ ಗುರುಗಳು ಅಂದ್ರೆ ಅಲ್ಲಿ ವರ್ಕ್ ಮಾಡಲಿ ಏನೇ ಮಾಡಲಿ ಅದು ನಮ್ಮ ಗುರುಗಳ ಎದುರಿಗೆ ನಾನು ಮತ್ತೊಂದು ಅಂಗಡಿ ಹಾಕೋದು ನನಗೆ ಸರಿ ಅನಿಸ್ಲಿಲ್ಲ. ಹೀಗಾಗಿ ಏನು ಮಾಡಿದೆ, ನನ್ನ ಅಜ್ಜನ ಮನೆ ಇಲ್ಲೇ ಉಮ್ಮಚ್ಚಿಗೆ ಆಗಿದ್ದಕ್ಕೆ ಸಂಕದಗುಂಡಿ ಅಂತೇಳಿ ಸೀದಾ ಸಿರ್ಸಿಗೆ ಬಂದೆ. ಹತ್ತಿರ ಆಗ್ತದೆ. ಸಿರ್ಸಿಗೆ ಬಂದು ಸಿರ್ಸಿಲಿ ಸ್ಟಾರ್ಟ್ ಮಾಡಿದೆ. ಒಂದು ಟೇಲ್ರಿಂಗ್ ಶಾಪ್ ಸ್ಟಾರ್ಟ್ ಮಾಡಿ ಅದ್ರ ಜೊತೆ ಬಟ್ಟೆನೂ ಸೇರಿಸ್ಕೊಂಡು ಟೇಲ್ರಿಂಗ್ ಸ್ಟಾರ್ಟ್ ಮಾಡಿದೆ. ಕೊನೆಗೆ ಈ ಬಟ್ಟೆ ಅಂಗಡಿಲೆಲ್ಲ ಭಾಳ ಕಾಂಪಿಟೇಷನ್ನು ವಿತ್ ಮೇಲ್ನೂರೆಲ್ಲ ಸಪೋರ್ಟ್ ಅಷ್ಟೆಲ್ಲ ಇರ್ತಿಲ್ಲ, ಎಲ್ಲ ದುಡ್ಡು ಕೊಟ್ಟೆ ತರವು. ಮತ್ತು ಸಿಕ್ಕಾಪಟ್ಟೆ ಡಿಸೈನ್ ಚೇಂಜ್ ಆಗ್ತಾ ಇರ್ತು. ಅವಾಗ ನಮ್ಮ ಹತ್ರ ಅದು ಇದು ಮಾಡೋದು ಕಷ್ಟ ಅನ್ನಿಸ್ತು. ನಮ್ಮ ಬಂಡವಾಳ ಇದು ಅಷ್ಟೆಲ್ಲ ಇದು ಅನ್ನಿಸ್ತಿಲ್ಲ. ಮತ್ತು ಭಾಳ ಬಡಸ್ತಿಕೆಯಲ್ಲಿ ಬಂದವರು ನಮ್ಮ ಇದರಲ್ಲಿ. ಹೀಗಾಗಿ ನಾನು ಟೇಲ್ರಿಂಗಿಗೆ ಬಂದಿದ್ದು. ಹೀಗಾಗಿ ಸೀದಾ ಏನು ಮಾಡಿದೆ, ಏಜೆನ್ಸಿ ಲೈನಿಗೆ ಸ್ಟಾರ್ಟ್ ಮಾಡಿದೆ. ಏಜೆನ್ಸಿ ಲೈನ್ ಆವಾಗ ಬೇರೆ ಬೇರೆ ಕಂಪ್ನಿಯನ್ನು ಇದು ಮಾಡಿದ್ದೆ. ಸ್ವಂತ ಅದ್ರ ಜೊತೆ ಐಸ್ ಕ್ರೀಮು ಸ್ಟಾರ್ಟ್ ಮಾಡಿದ್ದೆ. ಸ್ವಂತ ಐಸ್ ಕ್ರೀಮ್ ಸ್ಟಾರ್ಟ್ ಮಾಡಿ ಈ ಮದುವೆ ಮನೆಗೆ ಇದಕ್ಕೆಲ್ಲ ಕ್ಯಾಟ್ರಿಂಗ್ನವರ ಸಹಕಾರದಿಂದ, ಅವರೆಲ್ಲ ಸಹಕಾರ ಈಗೂ ಒಳ್ಳೆ ಕೊಡ್ತಾ ಇದ್ದ. ಅವ್ರ ಸಹಕಾರದಿಂದನೇ ಮದುವೆ ಮನೆಗೆಲ್ಲ ಆವಾಗಿಂದನೇ ಸಪ್ಲೈ ಮಾಡ್ತಾ ಇದ್ದೆ. ನಂದಿನಿ ಸ್ಟಾರ್ಟ್ ಆಗಿ ಒಂದು 14-15 ವರ್ಷ ಆಯ್ತು. ನಂದಿನಿ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಸ್ವಂತ ತಯಾರು ಮಾಡೋದನ್ನು ಬಿಟ್ಟೆ. ಓನ್ಲಿ ನಂದಿನಿಯನ್ನು ಫೋಕಸ್ ಮಾಡಿದೆ. ಐಸ್ ಕ್ರೀಮ್ ಇರಲಿ, ಪ್ರಾಡಕ್ಟ್ ಇರಲಿ, ಎಲ್ಲ ನಂದಿನಿನೇ ಫೋಕಸ್ ಮಾಡಿದೆ. ಅಂಗಡಿಯಲ್ಲೂ ದೊಡ್ಡ ಹೊಡೆತ ನಂದಿನಿಯನ್ನೇ ಆದಷ್ಟು ಇದು ಮಾಡುವ ಅಂಥೇಳಿ ಫೋಕಸ್. ಈಗ ಬಹುತೇಕರಿ ನಂದಿನಿ ಗಜಾನನ್ ಹೆಗಡೆ ಅಂತಾನೆ ತಾವು ಒಂಥರ ಜನರಿಗೆ ಹಾಗೆ ಇದಾಗೋಯ್ತು. ಅಂದ್ರೆ ಗಜಾನನ ಅಂದ್ರೆ ನಂದಿನಿ, ನಂದಿನಿ ಗಜಾನನ ಹೇಳ್ತಾರೆ ಕೆಲವು ಜನ, ನಂದಿನಿ ಗಜಾನನ ಅಂತ ಕೇಳ್ತಾರೆ. ಆ ಥರ. ಓಕೆ. ಈಗ ಮಾರುಕಟ್ಟೆಯಲ್ಲಿ ಸಾಕಷ್ಟು ಬೇರೆ ಬೇರೆ ಕಂಪ್ನಿಗಳ ಉತ್ಪನ್ನಗಳಿವೆ. ನಂದಿನಿ ನಂದಿನಿ ಯಾವ ರೀತಿ ಪ್ರಾಡಕ್ಟ್ಗಳನ್ನು ಕೊಡ್ತದೆಯೋ ಅದೇ ರೀತಿ ಸಾಕಷ್ಟು ಕಂಪ್ನಿಗಳು ಉತ್ಪನ್ನಗಳಿವೆ. ಆದ್ರೆ ನಿಮ್ಮ ದೃಷ್ಟಿಯಲ್ಲಿ ನಂದಿನಿನೇ ಯಾಕೆ ಬೆಸ್ಟ್, ಅಥವಾ ಈಗ ಜನರು ನಂದಿನಿ ಉತ್ಪನ್ನಗಳನ್ನೇ ಯಾಕೆ ತಗೋಬೇಕು ಅಂತ ಹೇಳ್ತಾರೆ? ಈಗ ನಂದಿನಿ ಇದು KMF ಅಂದ್ರೆ ಕರ್ನಾಟಕ ಗೌರ್ಮೆಂಟಿಂದೇ ಒಂದು ಪ್ರಾಡಕ್ಟು. ಇದರಲ್ಲಿ ಯಾರು ಸೌಕರ್ಯರಿಲ್ಲ. ಇದರಲ್ಲಿ ಏನಿದ್ದು ಇದ್ದವೆಲ್ಲ ಅಧಿಕಾರಿಗಳು ಅವ್ರ ಮನೆಗೆ ಹೋಗ್ತಾ ಅವ್ರು ಸ್ಯಾಲ್ರಿ ತೊಗೊಂಡೋಗ್ಬೋದಷ್ಟೇ ಬಿಟ್ಟರೆ ಪ್ರಾಫಿಟ್ ಮನೆಗೆ ಹೋಯ್ತು ಇಲ್ಲ. ಇದು ಒಂದು. ಹೀಗಾಗಿ ಇಲ್ಲಿ ಪ್ರಾಫಿಟ್ ಜಾಸ್ತಿ ಮಾಡುವ ಅನ್ನೋ ಆಶೆ ಇಲ್ಲೇ ಕೋಪರೇಟಿವ್ ಬೇಸ್ ಆಗಿದ್ದಕ್ಕೆ. ಪ್ಲಸ್ ಇದು ಹೆಂಗಿದ್ದಕ್ಕೆ ಅಂದರೆ ಒಂದು ಕ್ವಾಂಟಿಟಿ ಇರಲಿ, ಕ್ವಾಲಿಟಿ ಇರಲಿ, ಕಾಂಪ್ರಮೈಸ್ ಇಲ್ಲ. 100ಕ್ಕೆ 100 ಹಿಂಗಾಗೋ ಅಂದ್ರೆ ಹಾಗೆ ಆಗೋ ಆ ಥರ ಒಂದು ಕ್ವಾಲಿಟಿ ಮೇಂಟೈನ್ ಮಾಡ್ತಾ ಬಂದೆ. ಆ್ಯಕ್ಚುಲಿ ಭಾಳ ವರ್ಷದಿಂದನೂ ಒಳ್ಳೆ ಇದ್ದಿದ್ದು. ಈಗ ತಿರುಪತಿದಂತೂ ಆಧಾರಿಂದಂತೂ ಎಲ್ಲರಿಗೂ ಗೊತ್ತಾಗೋದು ಆ ಥರ ಇದ್ದಿದ್ದು. ಮತ್ತು ಅದ್ರ ಜೊತೆ ಈಗ ಏನಿದ್ದು ಐಸ್ ಕ್ರೀಮ್ಸಲ್ಲಿ ಬೇಕಾದಷ್ಟು ಕಂಪ್ನಿಗಳಿತ್ತು. ರಿಯಲ್ ಐಸ್ ಕ್ರೀಮ್ ಹೇಳಿ ಎಲ್ಲೂ ಇಲ್ಲ, ಯಾವ ಕಂಪ್ನಿ ಪ್ರಾಡಕ್ಟಲ್ಲೂ ಇಲ್ಲ. ಒಂದು ಅಮೂಲಲ್ಲಿದ್ದು, ಅಮೂಲಿದ್ದು ನಮ್ಮ ನಂದಿನಿ ಇದ್ದು. ಅಮೂಲ್ ಯಾಕಂದ್ರೆ ಅಮೂಲು ಒಂದು ಗುಜರಾತ್ ಗೌರ್ಮೆಂಟ್ ಕೋಪರೇಟಿವ್ ಬೇಸು. ಪ್ಲಸ್ ನಂದಿನಿ ಪ್ಲ್ಯಾಂಟಲ್ಲೇ ಅಮೂಲ್ ರೆಡಿ ಆಗ್ತದೆ. ದಿನಕ್ಕೆ 10,500 ಲೀಟ್ರ್ ಐಸ್ ಕ್ರೀಮು ಅಮೂಲ್ ಐಸ್ ಕ್ರೀಮ್ ರೆಡಿ ಆಗ್ತು ನಂದಿನಿ ಪ್ಲ್ಯಾಂಟಲ್ಲೇ, ಕರ್ನಾಟಕದ ಇದರಲ್ಲಿ. ಹೀಗಾಗಿ ನಂದಿನವ್ರದ್ದು ಈಗಾಗಲೇ 3 ಪ್ಲ್ಯಾಂಟಲ್ಲಿ ಐಸ್ ಕ್ರೀಮ್ ತಯಾರಾಗ್ತಾ ಇತ್ತು. ಅದ್ರ ಜೊತೆ ಈಗ ನಾವು ಈಗ ಪ್ರಾಡಕ್ಟ್ ಏನಿದ್ದು ಈ ಕ್ವಾಲಿಟಿಯಲ್ಲಿ ಇದು ಮಾಡದೆ ಹೋಗಿದ್ದಕ್ಕೆ ನಂದಿನಿಯನ್ನು
ಜಾಸ್ತಿ ನಾನು ಇದು ಮಾಡ್ತಾ ಇದ್ದೆ. ಅದ್ರ ಜೊತೆ ಈಗ ನೋಡಿ, ನಾನೇ ಬೇರೆ ಕಂಪ್ನಿದು ಪ್ರಾಡಕ್ಟ್ ಇಟ್ಟೆ ಅಂತ ಹೇಳಿ, ನಂದಿನಿ ಕಾಂಪಿಟೇಟಿವ್ ಯಾವುದೇ ಪ್ರಾಡಕ್ಟ್ ಇಟ್ಟೆ. ಮನುಷ್ಯ ಅಂದ್ಕೊಳ್ಳೆ ಆಸೆ ಸಹಜ. ನಂದಿನಿ ಮಾರಿದ್ರೆ ಭಾಳ ಕಡಿಮೆ ಮಾರ್ಜಿನ್ ಸಿಕ್ತು, ಯಾಕಂದ್ರೆ ಇದು ಕೋಪರೇಟಿವ್ ಬೇಸ್, ಭಾಳ ಕಡಿಮೆ ಇರ್ತು ಮಾರ್ಜಿನ್. ಬೇರೆ ಪ್ರೈವೇಟ್ ಕಂಪ್ನಿಯು ಅವಕ್ಕೆ ಜಾಸ್ತಿ ಸೇಲ್ ಆಗೋ, ಮಾರ್ಕೆಟ್ ಪುಷ್ ಮಾಡೋ ಅಂದ್ಕೊಳ್ಳೆ ಮಾರ್ಜಿನ್ ಜಾಸ್ತಿ ಕೊಡ್ತಾರೆ. ಆ ಮಾರ್ಜಿನ್ ಜಾಸ್ತಿ, ಈಗ ನಾನೇ 2-3 ಕಂಪ್ನಿ ಮಾಲ್ ಇಟ್ಟಿದ್ದೇಳಾದರೆ ಈಗ ನೀವೇ ಬಂದ್ಕೊಂಡು ಯಾವುದು ಚಲೋದು ಕೇಳಿದ್ರೆ ಅವಾಗ ನಾನು ಏನು ಹೇಳೋ, ಒಂದು ಚಲೋ ಇದ್ದಿದ್ದು ಹೇಳವು, ಇಲ್ಲಿ ನನಗೆ ಲಾಭ ಜಾಸ್ತಿ ಜಾಸ್ತಿ ಅದು ಮನಸ್ಸು ಒಪ್ತಿಲ್ಲ. ಒಂದು ಚಲೋ ಇದ್ದಿದ್ದೇ ಹೇಳವು, ಯಾಕಂದ್ರೆ ನಾವು ಯಾವ್ದು ಮಾರ್ತೀಯ ಅದು ನಮ್ಮ ಹುಡುಗರು ಅಥವಾ ನಮ್ಮ ಮನೇಲೋ ನಮ್ಮ ಇದ್ರಲ್ಲೋ ಅದು ಬಳಸುವಂಗಿರೋ, ಅದು ನಮಗೆ ಗ್ಯಾರಂಟಿ ಇರೋ ಅಂಥದ್ದನ್ನೇ ನಾವು ಬೇರೆಯವ್ರಿಗೆ ಸಜೆಸ್ಟ್ ಮಾಡೋ, ಇದು ಚಲೋ ಇದ್ದು ಒಯ್ಯಿರಿ ಅಂತೇಳಿ. ಅವಾಗ ಏನಾಗ್ತಕ್ಕಂದ್ರೆ ಅದಕ್ಕಾಗಿ ನಾನು ಓನ್ಲಿ ನಂದಿನಿ. ಈಗ ನಮ್ಮ ಅಂಗಡೀಲಿ ಹೋದರೆ ನಂದಿನಿ ಕಾಂಪಿಟೇಟಿವ್ ಬೇರೆ ಪ್ರಾಡಕ್ಟ್ ಸಿಗ್ತಿಲ್ಲ. ಬೆಳಗ್ಗೆ ಮುಂಚೆ 7 ಗಂಟೆ ಓಪನ್ ಆಗಿ ರಾತ್ರಿ 11 ಗಂಟೆವರೆಗೂ MRP ರೇಟ್ನಲ್ಲೇ, ಅಂದರೆ ಹೋಲ್ಸೇಲ್ ರೇಟ್ ಬೇರೆ ಇರ್ತು. ಸರಿ, ರಿಟೇಲ್ ವ್ಯಾಪಾರ ಕೇಳ್ಕೂತ್ರೆ MRPಗೆ ಯಾವುದೇ ರೀತಿ ಜಾಸ್ತಿ ದುಡ್ಡು ತಗೊಂಬೋದು ಆ ಥರ ಯಾವುದು ನಮ್ಮ ಅಂಗಡಿಯಲ್ಲಿ ಇರ್ತಿಲ್ಲ. ಆ ಥರ ಮೇಂಟೈನ್ ಮಾಡ್ಕೊಂಡು ನಾವಿರಲಿ, ನಮ್ಮ ಹುಡುಗರು ಯಾರೇ ಆದರೂ ಅಷ್ಟೇ. ಅನಂತ ರೆಸಿಡೆನ್ಸಿ ಶಿರಸಿಯಲ್ಲಿ ವ್ಯವಸ್ಥಿತವಾಗಿ ಮಾಡಿರುವ ಲೇಔಟ್ ಇದು. ಕೇವಲ 12 ಲಕ್ಷ ರೂಪಾಯಿಯಿಂದ 30-40 ಸೈಟ್ಗಳು ಆರಂಭ. ಶಿರಸಿಯಿಂದ 7 ಕಿಲೋಮೀಟರ್ ದೂರದಲ್ಲಿ ಅಂಡಗಿ ರಸ್ತೆಯಲ್ಲಿನ ನುರುಕಲಕಪ್ಪ ಗ್ರಾಮದಲ್ಲಿನ ಲೇಔಟ್ 30-40, 30-50 ಅಳತೆಯ ಸೈಟ್ಗಳು ಲಭ್ಯ. ಈಗಾಗಲೇ ಮನೆಗಳನ್ನು ಹೊಂದಿ ಜನವಸತಿ ಇರುವಂತಹ ಲೇಔಟ್ ಇದಾಗಿದೆ. ಎಲ್ಲಾ ರೀತಿಯಾದಂತಹ ಸೌಕರ್ಯಗಳನ್ನ ಹೊಂದಿದೆ. ಇನ್ನು ಕೆಲವು ಸೈಟ್ಗಳು ಮಾತ್ರ ರಿಯಾಯಿತಿ ದರದಲ್ಲಿ ಮಾರಾಟಕ್ಕಿದೆ. ಆಸಕ್ತರು ಈ ಕೂಡಲೇ ಸಂಪರ್ಕಿಸಿ. ಸರಿ, ತಾವು ಹೇಳಿದ್ರಿ ನಂದಿನಿ ಅದರ ಉತ್ಪನ್ನಗಳು ಸರ್ಕಾರದ ಒಂದು ಉದ್ಯಮ ಅಥವಾ ಸರ್ಕಾರದ ಭಾಗ ಅಂತ, ಮತ್ತು ಕೋಪರೇಟಿವ್ ಬೇಸಲ್ಲಿ ನಡೀತಾ ಇರೋದು. ಈಗ ಅಂದ್ರೆ ಒಟ್ಟಾರೆಯಾಗಿ ಈಗ ಅಲ್ಲಿರುವಂತ ಅಧಿಕಾರಿಗಳಿರ್ಬೋದು ಅಥವಾ ನಿರ್ದೇಶಕರು, ಏನು ಹಾಲು ಒಕ್ಕೂಟದ KMF ನಿರ್ದೇಶಕರು ಇರ್ಬೋದು, ಅವ್ರ ಸಹಕಾರ ಸಂಪರ್ಕ ಹೇಗಿದೆ? ಈಗ ಯಾರೋ ಒಬ್ರು ಇಂಡಿವಿಜುವಲ್ ಪರ್ಸನ್ ಆದ್ರೆ ಅವರು ಟಾರ್ಗೆಟ್ ಬೇಸ್ಡ್ ಇರತ್ತೆ, ಲಾಭಾಂಶ ಜಾಸ್ತಿ ಮಾಡ್ಬೇಕು, ಅದನ್ನ ಮಾರ್ಕೆಟಲ್ಲಿ ಪುಷ್ ಮಾಡುವಂಥದ್ದು ಜಾಸ್ತಿ ಇರತ್ತೆ. ಬಟ್ ಸರ್ಕಾರದ ಅಧಿಕಾರಿಗಳು ಇರ್ಬೋದು ಅಥವಾ ಅವರಿಗೆ ತಿಂಗಳ ಪಗಾರ ಕೆಲಸ ಅಂದ್ರೆ ಬಂದೇ ಬರುತ್ತೆ. ಆ ಮಾನಸಿಕತೆ ಇದೆಯಾ ಅಥವಾ ಹೇಗಿದೆ ಅವ್ರದ್ದು ಒಂದು ರಿಲೇಶನ್ಶಿಪ್ ಡಿಸ್ಟ್ರಿಬ್ಯೂಟರ್ ಜೊತೆ, ಏನು ಡೀಲರ್ಸ್ ಜೊತೆ ಹೇಗಿದೆ? ಇದು ಆಕ್ಚುಲಿ ಈಗಿನ ತರವಾದ ಏನು ಅಧಿಕಾರಿಗಳೆಲ್ಲ ಇದ್ದಾರೆ, ಇವೆಲ್ಲ ಭಾಳ ಹಂಗೆ ಇದೆ. ಅಂದರೆ ಕಾಂಪಿಟೇಷನ್ನಿಗೆ ಸಂಬಂಧಪಟ್ಟು ಎಲ್ಲದಕ್ಕೂ ಸಹಕಾರ ಅಂತೂ ಭಾಳ ಚಲೋ ಉತ್ತಮ ಕೊಡ್ತಾ ಇದ್ದಾರೆ. ಪ್ಲಸ್ ನಮ್ಮ ಡೈರೆಕ್ಟರ್ಸ್ ಇರಲಿ, ಇಲ್ಲಿ ಧಾರವಾಡ ಡೈರಿ ಡೈರೆಕ್ಟರ್ಸ್ ಇರಲಿ, ಅವರೆಲ್ಲ ಒಳ್ಳೆ ಸಪೋರ್ಟೇಬಲ್. ನಮಗೆ ಯಾವ ಕೆಲಸ ಆಗಬೇಕು, ಇಂಥದ್ದೇ ಆಗಬೇಕು, ಹಿಂಗೆ ಆಗಬೇಕು ಅಂತ ಒಂದು ಫೋನ್ ಮಾಡಿ ಹೇಳಿದ್ರು ಇಮಿಡಿಯೇಟ್ ಅದನ್ನು ಕಾರ್ಯರೂಪಕ್ಕೆ ತರಿಸ್ತಾ. ಮತ್ತು ನಮ್ಮ ಕಂಪ್ನಿ ಎಂಪ್ಲಾಯೀಸ್ ಇರಲಿ, ರಾತ್ರಿ ಆ್ಯಕ್ಚುಲಿ ಈ ಗೌರ್ಮೆಂಟ್ ಏನು ನೌಕರರು ರಾತ್ರಿ 5-6 ಗಂಟೆ ನಂತರ ಫೋನ್ ಎತ್ತೋದೇ ಕಡಿಮೆ. ಹೌದು. ಆದರೆ ಈ ನಮ್ಮ ಏನು ಈ KMFನಲ್ಲಿ ಏನು ಇದ್ದಾರೆ ಅವರು ಏನು ನಾವು ರಾತ್ರಿ 10 ಗಂಟೆಗೂ ಫೋನ್ ಮಾಡಿದ್ದುಂಟು, ಅವ್ರದ್ದು ರೆಸ್ಪಾನ್ಸ್ ತಗೊಂಡಿದ್ದುಂಟು, ಇದನ್ನು ತಗೊಂಡಿದ್ದುಂಟು. ಏನು ನಮ್ಮ ನಮಗೆ ಬೇಕಾಗಿರೋ ಐಟಮನ್ನು ನಾವು ಸರ್ವಿಸ್ ಮೂಲಕ ತಗೊಂಡಿದ್ದುಂಟು. ಅದಕ್ಕೇನು ಇದಿಲ್ಲ, ಒಳ್ಳೆ ಸಹಕಾರ ಉಂಟು. ಈಗ ಇದ್ರ ಜೊತೆಗೆ ತಾವು ಕಳೆದೊಂದು 6-7 ತಿಂಗಳಂತ ಅನ್ಕೋತೀನಿ, ಅಂಗೈಯಲ್ಲಿ ಗ್ರಾಮೀಣ ಉತ್ಪನ್ನಗಳು ಹೇಳುವಂತ ಒಂದು ವಾಟ್ಸಪ್ ಗ್ರೂಪ್ ಅನ್ನು ಮಾಡಿ ಬಹುತೇಕ ಉತ್ತರ ಕನ್ನಡ ಜಿಲ್ಲೆ, ಉಡುಪಿ, ಮಂಗಳೂರು, ಸಾಗರ, ಶಿವಮೊಗ್ಗ ಸೇರಿದಂತೆ 1,000ಕ್ಕೂ ಅಧಿಕ ಗೃಹೋದ್ಯಮಿಗಳನ್ನ, ಏನು ಹಳ್ಳಿಗಳಲ್ಲಿ ಒಂದು ಸಣ್ಣ ಪ್ರಮಾಣದಲ್ಲಿ ಗೃಹೋದ್ಯಮಗಳನ್ನ ಮಾಡ್ತಾ ಇದ್ದಾರೆ, ಅವ್ರನ್ನ ಒಟ್ಟಾಗಿ ಒಂದು ಕಡೆ ಸೇರಿಸಿ ಅವರಿಗೊಂದು ಮಾರಾಟಕ್ಕೆ ಒಂದು ವೇದಿಕೆಯನ್ನು ತಾವು ಕಲ್ಪಿಸಿ ಕೊಟ್ಟಿದ್ದೀರಿ. ಇದನ್ನು ಮಾಡ್ಬೇಕಂತ ಯಾಕೆ ಅನಿಸ್ತು? ಇದರಿಂದ ನಿಮ್ಗೆ ಏನಾದ್ರು ಲಾಭ ಇದೆಯಾ? ಅದೊಂದು ಸಣ್ಣ ಇನ್ಸಿಡೆಂಟ್. ಅಂದರೆ ನಮ್ಮ ಅಂಗಡಿಗೆ ಒಂದು 2 ಜನ ಅಜ್ಜಕ್ಕ ಬಂದವರು ನಮ್ದೇನೋ ಒಂದು ಪ್ರಾಡಕ್ಟ್ ತೊಗೊತೀರಾ ಅಂತ ಕೇಳಿದ್ರು. ನಾವು ಹೆಂಗೆ ಮನೇಲಿ ಮಾಡ್ತಾ ಇದ್ದೀವಿ, ತೊಗೊತೀರಾ ಅಂತ ಕೇಳಿದ್ರು. ಫಸ್ಟು ನಾನು ಒಂದ್ಸಲ, ಯಾಕಂದರೆ 1-2 ಐಟಮ್ ತೊಗೊಂಡು ಮತ್ತೆ ಬಿಡು ಸರಿ ಅನಿಸಲ್ಲ. ಇದಕ್ಕಾಗಿ ಫಸ್ಟು ಇಲ್ಲ, ನಾವು ಅಂದರೆ ನಮಗೆಲ್ಲ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೇಕಾಗ್ತದೆ, ಹಿಂಗಾಗಿ ನಾವು ಇದು ಮಾಡೋದು ಕಷ್ಟ ಅಲ್ಲ. ಇದರಿಂದನೇ ನಮಗೆ ಸ್ವಲ್ಪ ಮೆಡಿಸಿನ್ ಎಲ್ಲ ಬೇಕಾಗ್ತದೆ, ಅದ್ರ ಖರ್ಚಿಗೆಲ್ಲ ಬೇಕಾಗ್ತದೆ, ಅದಕ್ಕಾಗಿ ನಾವು ಇದ್ರ ಮಾಡ್ತಾ ಇದ್ವಿ ಅಂದ್ರೆ. ಅದಕ್ಕಾಗಿ ಆವಾಗ ನನಗೆ ಒಳ್ಳೆ ಇದು ಅನಿಸ್ತು. ಅಂದರೆ ಪಾಪ ಇದರಿಂದನೇ ಒಂದು ಮೆಡಿಸಿನ್ ಇದಾಗ್ತದೆ ಹೇಳಾದ್ರೆ ಇದು ಯಾಕೆ ನಾವು ಮಾರುವ, ಅದಕ್ಕೆ ನಾವು ಯಾರದ್ದಾರು ಮಾರಲೇಬೇಕು. ಒಳ್ಳೆ ಪ್ರಾಡಕ್ಟ್, ಒಳ್ಳೆ ಕ್ವಾಲಿಟಿ ಉಂಟು ಹೇಳಾದ್ರೆ
ಆದ್ರೆ ಅಜ್ಜಿ ಈ ತರ ಹಾಗಾರೋ ಒಳ್ಳೆ ಕ್ವಾಲಿಟಿ ಬೇಕು ನಮ್ಗೆ, ಯಾಕಂದ್ರೆ ನಾವು ಕಸ್ಟಮರಿಗೆ ಕೊಡೋದು ನಮ್ಮನೆ ಉಪಯೋಗಕ್ಕಾದ್ರೆ ಒಂದ್ 2-3 ತಗೊಂಡು ಬಿಟ್ಬಿಡ್ಬೋದು, ಬೇರೆಯವ್ರಿಗೆ ಕೊಡೋ ಇಲ್ಲ ನಾವು ಒಳ್ಳೆ ಇದು ಮಾಡ್ಕೊಡ್ತೀವಿ ಅಂತ ಅಂದ್ಕೊಳ್ಳಿ ಅವ್ರು ಇದು ತಗೊಂಡು ನಾವು ಇದು ಮಾಡಿದ್ವಿ. ಕೊನೆಗೆ ಒಂದ್ ಕೂತ್ಕೊಂಡಾಗ ಅನಿಸ್ತು ಹಿಂಗೆ ಒಂದಿಷ್ಟು ಜನರನ್ನ ಇದು ಮಾಡಿ ಅವರಿಗೆ ಒಂದು ಮಾರ್ಕೆಟ್ ಆದಂಗ ಆಗ್ತದೆ. ಅದೇ ರೀತಿ ಎಷ್ಟೋ ಜನ ಇಂಥವ್ರು ಎಷ್ಟೋ ಜನ ಇರ್ಬೋದು, ಈಗ ನಮಗ್ ಒಬ್ಬಿಬ್ರು ಏನೋ ಸಿಕ್ಕಿದ್ರು ಎಲ್ಲರೂ ಎಷ್ಟೋ ಜನ ಇರ್ಬೋದು, ಅವಾಗ ಅವರಿಗೆಲ್ಲ ಒಂದು ಮಾರ್ಕೆಟ್ ಆಗ್ತದಲ್ಲ. ನೋಡುವ ನಮ್ದು ಏನು ನಾವೇನು ಎಲ್ಲೂ ಹೋಗು ಹುಡ್ಕೋ ಕೆಲಸ ಇಲ್ಲ, ಮೊಬೈಲಲ್ಲಿ 1000 ಗಟ್ಟಲೆ ಜನ ಮೊಬೈಲಲ್ಲಿ ಈಗ ಕಾಂಟ್ಯಾಕ್ಟ್ ನಂಬರ್ ಉಂಟು, ಒಂದಿಷ್ಟು ಜನರು ಸೇರಿಸೋದು. ಕೊನೆ ಆಟೋಮೆಟಿಕ್ ಒಬ್ರು ಅಲ್ಲೇ ಅವ್ರವ್ರಿಗೆ ಹತ್ರ ಇರೋರು ಯಾರ್ಯಾರು ಮಾಡ್ತಾರ ಅವ್ರನ್ನೆಲ್ಲ ಸೇರಿಸಿ ಅಂತ ಹೇಳಿದ್ವಿ. ಅವರೆಲ್ಲ ಸೇರಿಸ್ತಾ ಬಂದ್ರು. ಈಗ 1000 ಗಟ್ಟಲೆ ಜನ ಹಾಗೆ ವಿತ್ 2ನೇ ಗ್ರೂಪ್ ಈಗ ಇದಾಗ್ತಾ ಉಂಟು. ಈಗ ಅದರಿಂದ ಅವರಿಗೆ ಅದರ ಅನುಕೂಲ ಆಗಿದೆ. ಅವ್ರಿಗೆ ಅಂದ್ರೆ ನಮ್ದು ಯಾವುದೇ ರೀತಿ ಅದರಲ್ಲಿ ಸೇವೆ ಅಂದ್ರೆ ಸರ್ವಿಸ್ ಅಷ್ಟೇ, ಅದರಲ್ಲಿ ಯಾವುದೇ ಇದಿಲ್ಲ. ಆದ್ರೆ ಅವ್ರಿಗೆ ಭಾಳ ಜನ ಅವ್ರು ಫೋನ್ ಮಾಡಿ ಹೇಳಿದ್ದಾರೆ ನಮ್ಗೆ ಭಾಳ ಹೆಲ್ಪ್ ಆಗ್ತಾ ಉಂಟು. ನಮ್ದು ಅಂದ್ರೆ ಎಷ್ಟೋ ಜನರಿಗೆ ಕಾಂಟ್ಯಾಕ್ಟ್ಸ್ ಇರಲಿಲ್ಲ, ತಯಾರು ಮಾಡ್ತಿದ್ರು, ಯಾವುದೋ ಒಂದು ಅಂಗಡಿಗೆ ಕೊಡ್ತಿದ್ರು, ಅವ್ನು ದುಡ್ಡು ಕೊಟ್ಟಾಗ ತಗೊಂತಿದ್ರು, ಅಥವಾ ಅವ್ನು ಬೇಡ ಅಂದ್ರೆ ವಾಪಸ್ ತರ್ತಿದ್ರು, ಹಿಂಗೆಲ್ಲ ಆಗ್ತಿತ್ತು. ಈಗ ಹಂಗಲ್ಲ, ಫೋನಲ್ಲೇ ಆರ್ಡರ್ ಬರ್ತದೆ, ಬಂದಾಗ ಅವ್ರಿಗೆ ಕಳಿಸಿದ್ರಾಯ್ತು, ಮತ್ತೆ ಅವ್ರಿಗೆ ದುಡ್ಡು ಬರ್ತದೆ, ಎಲ್ಲ ತಲೆ ಬಿಸಿ ಇಲ್ಲ. ಅದು ಆ ಲೆಕ್ಕದಲ್ಲಿ ಒಂದು ಒಳ್ಳೆ ಅನುಕೂಲ ಎಲ್ಲರೂ ಅವರೇ ಹೇಳ್ತಾ ಇರೋದು. ಅದೇ ಮುಂದಿನ ಪ್ಲ್ಯಾನು ಅಂದರೆ ಆ್ಯಪ್ ಮಾಡಬೇಕು ಒಂದು ಪ್ಲ್ಯಾನು ಉಂಟು, ಅದು ಮುಂದೆ ಗೊತ್ತಿಲ್ಲ ಏನಾಗ್ತದೆ ಏನು. ಒಂದ್ ಹಂತಕ್ಕೆ ಮೊದಲೇ ಎಲ್ಲರನ್ನು ಒಟ್ಟಾಗಿ ಸೇರಿಸಿ ಎಲ್ಲರ ಅಭಿಪ್ರಾಯ ಕೇಳ್ಕೊಂಡು ಒಂದು ಮಾಡುವ ಅಂದ್ರೆ ಅವರಿಗಾಗೆ ಒಂದು ಇನ್ನೊಂಚೂರು ಇನ್ನೂ ಜಾಸ್ತಿ ಜನರು, ಯಾಕಂದ್ರೆ ಆಲ್ ಓವರ್ ಇಂಡಿಯಾ ಜನ ಈಗ ಇದ್ರಲ್ಲಿ 2024 ಎಂಡ್ ಆಗ್ಬಿಡ್ತದೆ, ಮತ್ತೆ ಮತ್ತೊಬ್ರನ್ನ ಇದು ಮಾಡ್ಲಿಕ್ಕೆ ಆಗೋದಿಲ್ಲ. ಅದಾದ್ರೆ ಹಾಗಲ್ಲ, ನಾವು ಎಷ್ಟು ಜನರನ್ನು ಅಂದ್ರೆ ಇದು ಮಾಡ್ಬೋದು, ಮತ್ತೆ ಯಾರು ಎಲ್ಲಿ ಬೇಕಾದ್ರೂ ಏನೋ ಖರೀದಿ ಮಾಡ್ಬೋದು ಹೇಳೋ ಲೆಕ್ಕಕ್ಕೆ. ಅದೊಂದು ಪ್ಲಾನ್ ಇದೆ, ಮುಂದೆ ಗೊತ್ತಿಲ್ಲ ಏನಾಗ್ತದೆ ಅಂತ. ಆದಷ್ಟು ಬೇಗನೆ ಆಗ್ಲಿ ಅಂತ ನಾವು ಹಾರೈಸ್ತೇವೆ. ಸರ್, ಈಗ ಇವೆಲ್ಲರ ಜೊತೆಗೆ ಸಾಮಾಜಿಕ ಒಂದು ಸಂಘಟನೆಯಲ್ಲಿರ್ಬೋದು ಅಥವಾ ಸಾಮಾಜಿಕ ಸೇವೆಯಲ್ಲಿ ತಾವು ಸಕ್ರಿಯವಾಗಿ ತೊಡ್ಕೊಂಡಿದ್ದೀರಿ. ತಮ್ಮ ಸುಭಾಷ್ ಚಂದ್ರ ಬೋಸ್ ಕಾರ್ಯಪಡೆಯ ಮೂಲಕ ರುದ್ರಭೂಮಿ ಸ್ವಚ್ಛತೆ ಅಥವಾ ಈ ಯುಗಾದಿ ಉತ್ಸವಗಳಲ್ಲಿ ಅರವಟಿಕೆ ಸೇವೆ, ಬಿಸಿಲಲ್ಲಿ ಯಾರು ದಂಡಿರ್ತಾರೋ ಅವ್ರಿಗೆ ಅರವಟಿಕೆ ಸೇವೆ ಸೇರಿದಂತೆ ಸಾಕಷ್ಟು ಒಂದು ಚಟುವಟಿಕೆ. ಅದ್ರ ಜೊತೆಗೆ ಕೊರೋನಾ ಸಮಯದಲ್ಲಿ ಸಹ ಕೊರೋನಾ ಕಿಟ್ಗಳನ್ನ ಮೂಲಕ ಯಾರಿಗೆ ಅವಶ್ಯಕತೆ ಇದೆಯೋ ಕೊರೋನಾ ಕಿಟ್ಗಳನ್ನ ಮೂಲಕ ಸಹ ಮಾದರಿಯಾಗಿದ್ದೆ. ಒಟ್ಟಾರೆ ಕಾರ್ಯಪಡೆ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಅದನ್ನ ಶುರು ಮಾಡ್ಬೇಕಂತ ಯಾಕೆ ಅನ್ನಿಸ್ತು? ನಾವೊಂದು 4 ಜನ ಸೇರಿ ಕಾರ್ಯಪಡೆ ಸ್ಟಾರ್ಟ್ ಮಾಡಿತ್ತು. ನಮ್ಮ ನಂದೇ ಫ್ರೆಂಡು ಡೊಂಬೆ ಅಂತ ಹೇಳಿ, ಡೊಂಬೆ ಎಲೆಕ್ಟ್ರಿಕಲ್ಸ್, ಕೇಶವ ಡೊಂಬೆ, ಅವ ನಾನು ಸೇರಿ ಹಿಂಗೆ ಒಂದಿನ ಕೂತು ಮಾತಾಡಿದಾಗ ಏನೋ ಒಂದು ಮಾಡಬೇಕು ಜನರಿಗೆ ಹೆಲ್ಪ್ ಆಗ್ತದೆ ಲೆಕ್ಕಕ್ಕೆ ಫಸ್ಟ್ ಸ್ಟಾರ್ಟ್ ಮಾಡಿತ್ತು. ಸ್ವಚ್ಛತೆ ಅದು ಇದು ನಾವು 4 ಜನ ಸೇರಿ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡಿದವರು ಹಾಗೆ ಒಬ್ರು ಸೇರಿಸ್ಕೊಂತ ಅವರಿಂದಾಗೆ ಬರ್ತಾ ಹೋದ್ರು. ನಾವೇನು ಯಾರಿಗೂ ಬನ್ನಿ ಸೇರಿ ಅಂತ ಹೇಳ್ತಾ ಬರಲಿಲ್ಲ, ಅವರಿಂದಾಗೆ ತಾನು ಬರ್ತೆ ಅಂತ ಹೇಳಿ ಅದೆಲ್ಲ ಬರ್ತಾ ಹೋದ್ರು. ಹಂಗೆ ಸ್ಟಾರ್ಟ್ ಆಯಿತು. ರುದ್ರಭೂಮಿ ಸ್ವಚ್ಛತೆ ಶುರು ಆಯಿತು. ರುದ್ರಭೂಮಿ ಸ್ವಚ್ಛತೆ ಶುರು ಆಗಿ ಹಾಗೆ ಸೀದಾ ಅಲ್ಲಿ ಕಟ್ಟಿಗೆ, ಆ್ಯಕ್ಚುಲಿ ಮೇನ್ ಕಟ್ಟಿಗೆ ಅಭಾವ. ಕಟ್ಟಿಗೆ ಅಭಾವಕ್ಕೆ ಏನಾಯಿತು ಕೇಳಿದ್ರೆ ಪಾಪ 2-3 ದಾನಿಗಳು ಗಾಡಿ ಕೊಡ್ತಾರೆ. ಈಗೂ ಪ್ರತಿ ಆದಿತ್ಯವಾರ 2 ತಾಸು ವರ್ಕ್ ಮಾಡೋದು. ಆ 2 ತಾಸು ಎಲ್ಲರೂ ಬಿಸ್ನೆಸ್ ಮ್ಯಾನ್ಗಳೇ ಆಗಿದ್ದಕ್ಕೆ ಬೇರೆ ಟೈಮಿಗೆ ಸಿಗಲ್ಲ. ಹಿಂಗಾಗಿ 2 ತಾಸು ಅಷ್ಟೇ, ಬೆಳಗ್ಗೆ 7ರಿಂದ 9 ಎಲ್ಲರೂ ಹಿಂಗೆ ನಿದ್ದೆಯಿಂದ 7 ಟೈಮ್ನಲ್ಲಿ ನಮ್ಮ ಕೆಲಸ ಮುಗಿದೋಗ್ತದೆ. ಆವಾಗ ಕಟ್ಟಿಗೆ ತರ್ಲಿಕ್ಕಾಗಿ ಎದುರು ಕೊಡ್ತಾರೆ, ಅವ್ರು ಗಾಡಿ ಕೊಡ್ತಾರೆ ಡೀಸೆಲ್ ಹಾಕಿ, ಅವ್ರೇನು ಮತ್ತೆ ಎದುರು ಖರ್ಚು ಮಾಡಲ್ಲ. ನಾವು ನಮ್ಮ ಮೆಂಬರ್ಸ್ ಯಾರು ಹೋಗಿ ಎಲ್ಲರೂ ಸೇರಿ ಯಾರ ಮನೇಲಿ ಕಟ್ಟಿಗೆ ಉಂಟ ಅವ್ರು ಯಾರು ಮೊದಲೇ ಹೇಳಿರ್ತಾರೆ, ಇವತ್ತು ನಮ್ಮ ಮನೆ ಬಂದು ತಗೊಂಡೋಗಿ ಹೋಗಿ ತರೋದು. ಅಲ್ಲಿ ಕಟ್ಟಿಗೆ ಅಂದರೆ ಎಷ್ಟು ಬೇಕಷ್ಟು ಕಟ್ಟಿಗೆ ಬರ್ತದೆ, ಕ್ಲೀನ್ ಮಾಡೋದು ಇದೆಲ್ಲ ಆಯಿತು. ಅದ್ರ ಜೊತೆ ನಮ್ಮ ಕರೋನಾದಲ್ಲಿ ಏನಾಯಿತು ಕೇಳಿದ್ರೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟೇ ಇದ್ದು ನಮಗೆ ನೀವು ಇದನ್ನು ಮಾಡಿ ಅಂತೇಳಿ ಎಲ್ಲ ಕಿರಾಣಿಗೆ ಜನ ಹೊರಗೆ ಬರ್ದೇ ಹೋದಂಗೆ ಮಾಡಿಕೊಡಿ, ನೀವು ಸ್ವಲ್ಪ ಎಲ್ಲ ಅಂಗಡಿಗಳಿಂದ ಕಿರಾಣಿ ಕಲೆಕ್ಟ್ ಮಾಡಿ ನೀವೇ ಎಲ್ಲರಿಗೂ ಸಪ್ಲೈ ಮಾಡಿ ಅಂತೇಳಿ ನಮ್ಮ DYSP ಅವರೇ ಇದು ಮಾಡಿಕೊಟ್ರು. ಅವರೇ ಇದ್ದು ನೀವು ಮಾಡಿ ಅಂತ ಅಂದ್ಕೊಳ್ಳಿ ನಾವು ಮಾಡಿಕೊಟ್ವಿ. ನಮ್ಮ ಕೈಲಾಗಿರೋ ಸಹಕಾರ ಮಾಡಿದ್ವಿ. ನಮ್ಮ ಕಿಟ್ ಇರಲಿ ಅಥವಾ ಮೆಡಿಸಿನ್ ಇರಲಿ ಹಳ್ಳಿಗೂ ಸಪ್ಲೈ ಮಾಡಿ ಎಲ್ಲ ಮಾಡಿದ್ವಿ. ಅದ್ರ ಜೊತೆ ನಮಗೇನಾಯ್ತು ಕೇಳಿದ್ರೆ ಕರೋನಾದಲ್ಲಿ ಹಾಲು ಒಂದಿನ ಜಾಸ್ತಿ ಆಗ್ತದೆ, ಒಂದಿನ ಕಡಿಮೆ ಆಗ್ತದೆ. ಏನು ಮಾಡ್ಬೇಕಳೆ ಗೊತ್ತಾಗಲ್ಲ. ಈಗ ಜಾಸ್ತಿ ಆದ ದಿನ ಹಾಲು ಏನು ಮಾಡೋದು, ಯಾವುದೇ ಫಂಕ್ಷನ್ ಇರಲ್ಲ, ಯಾವುದೇ ಇರಲ್ಲ. ಕಡಿಮೆ ತರಿಸ್ಕೊಂಡ್ರೆ ಪಾಪ ಇಡೀ ಸಿರ್ಸಿಪೇಟೆ ಬಂದಾಗಿರ್ತದೆ. ಇಡೀ ಸಿರ್ಸಿಲಿ ನಮ್ದೊಂದೇ ಅಂಗಡಿ ಓಪನ್ ಕರೋನಾದಲ್ಲಿ. ಅವಾಗ ಎಲ್ಲೆಲ್ಲಿಂದ ಹುಡ್ಕೊಂಡು, ಹಳ್ಳಿ ಇರಲಿ ಎಲ್ಲೆಲ್ಲಿಂದ ಹುಡ್ಕೊಂಡು ಬರ್ತಾರೆ.
ಹಾಲು ಬಂದ ಟೈಮಿಗೆ ಹಾಲಿಲ್ಲ ಅಂದ್ರೆ ಪಾಪ ಮೊದ್ಲೇ ಪೊಲೀಸರ ಹತ್ರ ಪೆಟ್ಟು ತಿನ್ಕೊ ಬರೋದು ಬೇರೆ, ಸಂಗತಿಗೆ ಬಂದಾಗ ಹಾಲಿಲ್ಲ ಅಂದ್ರೆ ಇದು ಮಾಡ್ಕೊಂಡು ಹೋಗೋದು ಬೇರೆ. ಅದು ಆ ಸಲುವಾಗಿ ಹಾಲು ಸ್ವಲ್ಪ ಜಾಸ್ತಿ ತರಿಸ್ತಿದ್ವಿ. ಹಾಲು ಎಷ್ಟು ಉಳಿದಿದ್ದನ್ನು ಏನು ಮಾಡೋದು, ಅದಕ್ಕಾಗಿ ಪಾಪ ಒಂದು ನಮ್ಮ ಬೆಂಡೆಗೆದ್ದೆ ರಮೇಶ್ ಭಟ್ರ ಹತ್ರ ಹೇಳಿ ಮಜ್ಜಿಗೆ ಮೊಸರು ರೆಡಿ ಮಾಡಿ ಮಜ್ಜಿಗೆ ಮಾಡಿ ಎಲ್ಲ ಪೊಲೀಸರಿಗೆ ಅವ್ರವ್ರು ಇದ್ದ ಜಾಗಕ್ಕೆ ಪ್ರತಿದಿನ 12 ಗಂಟೆ ಹೊತ್ತಿಗೆ ಹೋಗಿ ಕೊಟ್ಟು ಬಂದ್ಬಿಡೋದು ಅವರಿಗೆ. ಒಂದೊಂದು ಬಾಟ್ಲು 2 ಬಾಟ್ಲು ಪ್ಯಾಕೆಟು ಕೆಲವು ದಿನ ಪ್ಯಾಕೆಟ್ ಮಾಡಿದ್ವಿ, ಕೆಲವು ದಿನ ಬಾಟ್ಲು ಮಾಡಿದ್ವಿ. ಒಟ್ಟು ಈ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಇವರಿದ್ದವರು ಎಲ್ಲರಿಗೂ ಎಷ್ಟಾಗತ್ತೆ ನಮ್ಮ ಹತ್ರ ಎಷ್ಟಿದೆಯೋ ಅದಷ್ಟು ಎಲ್ಲರಿಗೂ ಹಂಚಿ ಬಂದ್ಬಿಡೋದು. ಪ್ರತಿದಿನ ಅದೇ ಕೆಲಸ ಮಾಡಿದ್ವಿ. 2 ತಿಂಗಳನ್ನು ಅದೇ ಮಾಡಿದ್ವಿ. ಸೆಕೆಂಡ್ ಕರೋನಾದಲ್ಲೂ ಕೊನೆಗೆ ಅದನ್ನೇ ಕಂಟಿನ್ಯೂ ಆಯ್ತು. ಅದು ಒಟ್ಟು ನಮ್ದೊಂದು ಸೇವೆ ಹೇಳ್ಬೋದು. ಅದ್ರ ಜೊತೆ ನಮಗೂ ಅದನ್ನು ಖರ್ಚು ಮಾಡಲೇಬೇಕಿತ್ತ, ಎರಡೂ ಆಯ್ತು. ಅದ್ರ ಉದ್ದೇಶ ಒಳ್ಳೆ ಉದ್ದೇಶ ಅಂದ್ರೆ ಹಾಳಾಗಬಾರದು. ತಿನ್ನೋ ಐಟಮ್ ಹಾಳಾದ್ರೆ ಅದು ಇದಲ್ಲ. ಈಗ ತಾವು ಕಳೆದೊಂದು 23 ವರ್ಷಗಳಿಂದ ಶಿರ್ಸಲ್ಲಿ ನೆಲೆಸಿರೋದಕ್ಕೆ ಬಹುತೇಕ ಶಿರ್ಸಿದು ಮತ್ತೆ ಉತ್ತರ ಕನ್ನಡ ಜಿಲ್ಲೆ ಒಂದು ಸಂಪೂರ್ಣ ಪರಿಚಯ, ದೊಡ್ಡ ಪರಿಚಯ ಅಂತ ತಮಗಿದೆ. ಹಾಗೆ ಈಗ ಕದಂಬ ಕನ್ನಡ ಜಿಲ್ಲೆ ಆಗ್ಬೇಕು, ಉತ್ತರ ಕನ್ನಡದಲ್ಲಿ ಘಟ್ಟದ ಮೇಲಿನ ಒಂದು 7 ತಾಲೂಕುಗಳನ್ನು ಒಟ್ಟುಗೂಡಿಸಿ ಕದಂಬ ಕನ್ನಡ ಜಿಲ್ಲೆ ಆಗ್ಬೇಕು ಹೇಳುವಂತ ಹೋರಾಟ ನಡೀತಾ ಇದೆ. ತಾವು ಉದ್ಯಮಿಯಾಗಿ ಶಿರಸಿಗರಾಗಿ ಇಡೀ ಜಿಲ್ಲೆಯ ಒಂದು ಸಂಪೂರ್ಣ ಕಲ್ಪನೆ ಇರೋ ತಾವು ಏನ್ ಹೇಳಲಿಕ್ಕೆ ಬಯಸ್ತೀರಿ? ಈಗ ಕಾರವಾರ ಎಲ್ಲರಿಗೂ ದೂರ ಆಗೋದು ಎಲ್ಲರಿಗೂ ಗೊತ್ತಿದೆ. ಹಿಂಗಾಗಿ ಸಿರ್ಸಿ ಸಪ್ರೇಟ್ ಆಗಿ ಸಿರ್ಸಿ ಈ ಸುತ್ತಮುತ್ತಲು ತಾಲೂಕುಗಳೆಲ್ಲ ಸೇರ್ಕೊಂಡು ಒಂದು ಜಿಲ್ಲೆ ಆಗೋದು ಭಾಳ ಒಳ್ಳೇದು. ಅಂದ್ರೆ ಎಲ್ಲರಿಗೂ ಹತ್ರ. ಈಗ ಮುಂಡಗೋಡದವ್ರಿಗಿರ್ಲಿ, ಯಲ್ಲಾಪುರದವ್ರಿಗಿರ್ಲಿ, ಎಲ್ಲರಿಗೆ ಬನವಾಸಿ ಅವನಿಗೆ ಕಾರವಾರ ಹೋಗ್ಬೇಕಂದ್ರೆ ಬನವಾಸಿ ಬಸ್ ಎಷ್ಟೋ 7-8 ಗಂಟೆಗೇನೋ ಕ್ಲೋಸ್ ಆಗ್ಬಿಡ್ತು. ಕೊನೆಗೆ ವಾಪಸ್ ಬಂದ್ಮೇಲೆ ಎಷ್ಟೋ ಜನರಿಗೆ ಬಸ್ಸೇ ಇಲ್ಲ, ಹಂಗಾಗ್ತದೆ. ಸಿದ್ದಾಪುರದವನಿಗೂ ಅದೇ ಪರಿಸ್ಥಿತಿ. ಹೌದಾ? ಹಿಂಗಾಗಿ ಸಿರ್ಸಿ ಆಗೋದ್ರಿಂದ ಭಾಳ ಒಳ್ಳೇದು. ಎಲ್ಲರೂ ಇದಾಗ್ಲಿ ಅಂತಾನೆ, ನಮ್ದು ಅದೇ ಇದು ಆಗ್ಬೇಕು ಅಂತಾನೆ. ಇವತ್ತಿನ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದು ಅಭಿಪ್ರಾಯ ಅನಿಸಿಕೆ ಹಂಚಿಕೊಂಡಿರುವ ಶ್ರೀ ಗಜಾನನ್ ಹೆಗಡೆ ಅವರಿಗೆ ವಿಶ್ವಂಬರ ಟಿವಿ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನ ಸಲ್ಲಿಸ್ತೇವೆ. ವಿಶ್ವಂಬರ ಟಿವಿ ಕುರಿತಾಗಿ ಒಂದೆರಡು ಅನಿಸಿಕೆಯನ್ನು ಹಂಚ್ಕೋಬೇಕು ಅಂತ ಕೇಳ್ಕೊತೇವೆ. ಇದು ಲೋಕಲ್ ಚಾನಲ್ ಹೇಳಿ ನೀವು ಸ್ಟಾರ್ಟ್ ಮಾಡಿದ್ದುಂಟಲ್ಲ, ಭಾಳ ಒಳ್ಳೆ ಇದು. ಯಾಕಂದ್ರೆ ನಮಗೆ ಲೋಕಲ್ ಎಲ್ಲ ಇದನ್ನ ಈ ದೊಡ್ಡ ಚಾನಲ್ಗಳೆಲ್ಲ ಏನೂ ತೋರಿಸ್ಲಿಕ್ಕಾಗಲ್ಲ. ಇದು ಲೋಕಲ್ ಚಾನಲ್ ಆದರೆ ಇಲ್ಲಿ ಲೋಕಲ್ ಪರಿಸರದ ಏನು ಉಂಟು, ಇಲ್ಲಿ ಜನರ ಇದೇನುಂಟು, ಪ್ರತಿಯೊಂದನ್ನು ಇದು ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಅದರಿಂದ ಭಾಳ ಇನ್ನೂ ಮುಂದೆ ಚಲೋದಾಗಿ ಇನ್ನೂ ದೊಡ್ಡದಾಗಿ ಬೆಳೀಲಿ ಅಂತ ನನ್ನ ಹಾರೈಕೆ. ಧನ್ಯವಾದ. ಧನ್ಯವಾದ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.